ಗರ್ಭಾವಸ್ಥೆಯಲ್ಲಿ ಹೆಂಡತಿಗೆ ದೊಡ್ಡ ದೊಡ್ಡ ಕೆಲಸಗಳ ಅಗತ್ಯವಿಲ್ಲ, ಆದರೆ ಸಣ್ಣ ಸಣ್ಣ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸಮಯದಲ್ಲಿ ಅವಳ ದೇಹದಲ್ಲೂ ಮನಸ್ಸಲ್ಲೂ ಬಹಳ ಬದಲಾವಣೆಗಳು ಆಗತ್ತೆ. ಸೊ ಕೆಲವೊಮ್ಮೆ ಅವಳಿಗೆ ಟಯರ್ಡ್ ಆಗ್ತಾ ಇರುತ್ತೆ, ಕೆಲವೊಮ್ಮೆ ಇಮೋಷ್ನಲ್ ಆಗಿರಬಹುದು. ಅದಕ್ಕೆ ಗಂಡನ ಸಪೋರ್ಟು ತುಂಬಾ ಇಂಪಾರ್ಟೆಂಟ್. ಸೊ ಇದಕ್ಕೆ ಒಂದು 5 ಟಿಪ್ಸ್ ನೋಡೋಣ. ಮೊದಲನೇದಾಗಿ ಡಾಕ್ಟರ್ ಚೆಕಪ್ಗೆ ಹೋಗುವಾಗ ಸಾಧ್ಯವಾದಷ್ಟು ನೀವು ಜೊತೆಗೆ ಹೋಗಿ. ಸೊ ಅವಳಿಗೆ ಒಂದು ಧೈರ್ಯ ಬರುತ್ತೆ. ಟಿಪ್ ನಂಬರ್ 2, ಅವಳು ಸುಸ್ತಾಗಿದೆ ಅಂತ ಹೇಳಿದ್ರೆ ಮನೆ ಕೆಲಸದಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. 3ನೇ ಟಿಪ್ಪು, ಅವಳು ಮಾತನಾಡಬೇಕು ಅಂತ ಹೇಳಿದಾಗ ಪೇಷನ್ಸಿಂದ ಕೇಳಿಸ್ಕೊಳ್ಳಿ. ಇದೇ ಒಂದು ದೊಡ್ಡ ಇಮೋಷ್ನಲ್ ಸಪೋರ್ಟ್ ಆಗುತ್ತೆ. ನಂಬರ್ 4, ಹೆಲ್ದಿ ಫುಡ್ ತಿನ್ನಬೇಕು ಮತ್ತು ರೆಸ್ಟ್ ತಗೊಳ್ಳೋದನ್ನು ನೀವು ಎಂಕರೇಜ್ ಮಾಡಿ. ಮತ್ತೇನಾದರೂ ಕ್ರೇವಿಂಗ್ಸ್ ಆಗ್ತಿದೆ, ಅದು ಬೇಕು ಇದು ಬೇಕು ಅಂತಂದರೆ ದಯವಿಟ್ಟು ಕೊಡಿಸಿ. ಟಿಪ್ ನಂಬರ್ 5, ಒಳ್ಳೆಯ ಮಾತುಗಳನ್ನು ಹೇಳಿ. ನಾವು ಜೊತೆಗಿದ್ದೀನಿ, ನೀನು ಭಯಪಡಬೇಡ, ಈ ಥರ ಎಲ್ಲ ಮಾತುಗಳು ನೀವು ಹೇಳುವಾಗ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಸ್ಟ್ರೆಂತ್ ಅವರಿಗೆ. ಸೊ ಗರ್ಭಾವಸ್ಥೆ ಅನ್ನೋದು ಬರೀ ಒಂದು ಅಮ್ಮನ ಪ್ರಯಾಣ ಮಾತ್ರ ಅಲ್ಲ, ಇದು ಗಂಡ ಮತ್ತು ಕುಟುಂಬದ ಪ್ರಯಾಣವೂ ಆಗಿರುತ್ತೆ, ಮರಿಬೇಡಿ.